ರಾತ್ರಿ ನಿದ್ರೆ ಹತ್ತಲಿಲ್ಲವ? ನೀನೇ ನೆನಪಾಗ್ತೀಯ. ಮುಂಜಾನೆ ಬೇಗನೆ ಎಚ್ಚರ, ಮತ್ತೆ ನಿನ್ನದೇ ನೆನಪು. ಹಸಿವಾದರೂ ನೆನಪು, ಖುಷಿಯಾದರೂ ನೆನಪು. ಆಗೆಲ್ಲ ಕಣ್ಣು ತುಂಬಿಕೊಂಡಾಗ ನೀನು ನೆನಪಾಗುತ್ತಿದ್ದೆ. ಈಗ ನೀನು ನೆನಪಾದರೆ ಕಣ್ಣು ತುಂಬಿಕೊಳ್ಳುತ್ತವೆ. ನೀನಿರಬೇಕಿತ್ತು. ನೀನಿರಬೇಕಿತ್ತು. ನಿನ್ನೆದುರು ಕುಳಿತು ಮಾತನಾಡುವಾಗ ನನ್ನೊಂದಿಗೇ ಮಾತನಾಡುತ್ತಿದ್ದೇನೆ ಅನಿಸುತ್ತಿತ್ತು. ಈಗ ನನ್ನೊಂದಿಗೂ ಮಾತನಾಡಲು ಆಗುತ್ತಿಲ್ಲ. ಯಾರೊಂದಿಗೆ ಮಾತನಾಡಲಿ? ಜೊತೆ ಕುಳಿತು ಮಾತನಾಡಲು ನೀನಿರಬೇಕಿತ್ತು. ನೀನಿರಬೇಕಿತ್ತು. ಸಾವಿರ ಸಾವಿರ ಬಾರಿ ನೀನಿಲ್ಲ ನೀನಿಲ್ಲ ಎಂದು ಜಪಿಸಿದರೂ ಮನಸ್ಸು ಕೋಟಿ ಕೋಟಿ ಬಾರಿ ನೀನಿರುವೆ ನೀನಿರುವೆ ಎಂದು ತಪಿಸುತ್ತದೆ ಹೃದಯ. ನನ್ನ ಹೃದಯದ ಮಾತಿಗಾದರೂ ಬೆಲೆ ಕೊಟ್ಟು ನೀನಿರಬೇಕಿತ್ತು. ನನಗಂತೂ ಸಾಧ್ಯವಾಗಲಿಲ್ಲ. ನೀನಾದರೂ ಮರೆತು ಬಿಡಬಾರದೆ? ಹೇಗೆ ತಾಳಿಕೊಳ್ಳಲೇಳು ಹೀಗೆ ಬಿಟ್ಟು ಬಿಡದೆ ಸುರಿಸಿದರೆ ನೆನಪಿನ ಮಳೆಯ? ನೆನೆದು ನೆನೆದು ಮೆತ್ತಗಾಗಿ ಹೋಗಿದ್ದೇನೆ. ಕುಸಿದು ಹೋದೇನು? ನಿಲ್ಲಿಸಿಬಿಡು. ಕುಸಿದರೆ ಆಸರೆಗೆ ನೀನಿಲ್ಲ. ಕುಸಿದಾಗ ಆತುಕೊಳ್ಳಲು ನೀನಿರಬೇಕಿತ್ತು. ಆಗ ಅದೆಷ್ಟು ಬಾರಿ ಅಮ್ಮನಾಗಿದ್ದೆ ನೀನು, ಅದೆಷ್ಟು ಬಾರಿ ಮಗುವಾಗಿದ್ದೆ ನೀನು. ಈಗ ಅಮ್ಮನಿಲ್ಲದ ಮಗು, ಮಗುವಿಲ್ಲದ ಅಮ್ಮ ನಾನು. ನೀನಿರಬೇಕಿತ್ತು. ನೀನಿರಬೇಕಿತ್ತು. ಗೆದ್ದು ನಿಂತಾಗ ಚಪ್ಪಾಳೆ ತಟ್ಟಲು ಸಾವಿರ ಜನರಿದ್ದಾರೆ. ಸೋತು ಬಿದ್ದಾಗ ಬೆನ್ನಿಗೆ ನಿಂತು ಗದರಿ ಮೇಲೆತ್ತಲು ನೀನಿರಬೇಕಿತ್ತು. ನೀನೇ ಇರಬೇಕಿತ್ತು. ನೀನಿರಬೇಕಿತ್ತು. ನಿನ್ನ ಮೇಲಿನ ಕೋಪವೂ ಕಡಿಮೆಯಾಗಿಲ್ಲ, ನಿನ್ನ ಮೇಲಿನ ಪ್ರೀತಿಯೂ ಕಡಿಮೆಯಾಗಿಲ್ಲ. ಕೋಪವು ಪ್ರೀತಿಯು ವ್ಯಕ್ತಪಡಿಸಲು ನೀನಿರಬೇಕಿತ್ತು. ನೀನೇ ಇರಬೇಕಿತ್ತು. ನೀನಿರಬೇಕಿತ್ತು. ಎದೆಯ ತಿದಿಯಿಂದೊರಟ ನೆತ್ತರು ಮೈ ಮನಸ್ಸಿನ ಕಣ ಕಣಗಳಿಗೂ ನಿನ್ನ ನೆನಪ ಪೂಸಿ ನೀನಿಲ್ಲವೆನ್ನುವ ಕಹಿ ಸತ್ಯದ ಹೊರೆಯ ಹೊತ್ತು ಮತ್ತೆ ತಂದು ಎದೆಗೆ ಸುರಿದು ಭಾರವಾಗಿಸುತ್ತದೆ. ಎದೆಯ ಭಾರವನ್ನಿಳಿಸಲು ನೀನಿರಬೇಕಿತ್ತು. 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 ನಿನ್ನ ದನಿಯಂತೂ ನಿತ್ಯವೂ ನನ್ನೆದೆಯೊಳಗೆ ಅನುರಣಿತ. ನನ್ನ ದನಿಯೂ ನಿನಗೆ ಕೇಳುತ್ತಿದೆಯೋ ಇಲ್ಲವೋ ಅದುವೇ ಅನುಮಾನ. ನನ್ನ ದನಿ ಕೇಳಲು ನೀನಿರಬೇಕಿತ್ತು. ನೀನಿರಬೇಕಿತ್ತು. ಒಂದೇ ಒಂದು ಬಾರಿ ಸಿಗ್ತೀಯ. ನಾನಾವ ಪ್ರಶ್ನೆಗಳನ್ನು ಕೇಳುವುದಿಲ್ಲ, ನೀನಾವ ಉತ್ತರವನ್ನು ಹೇಳುವ ಪ್ರಮೇಯವಿಲ್ಲ. ನಿನ್ನ ಸಾವಿರ ಉತ್ತರಗಳು ಇನ್ನೂ ಬದುಕಿದ್ದರೇನು? ನನ್ನ ಲಕ್ಷ ಪ್ರಶ್ನೆಗಳು ಆಗಲೇ ಸತ್ತು ಹೋಗಿವೆ. ಮೌನವಾಗಿಯೇ ಕುಳಿತು ಎದ್ದು ಹೊರಟು ಬಿಡುವ. ಒರಗಿಕೊಂಡು ಕುಳಿತುಕೊಳ್ಳಲು ನೀನಿರಬೇಕಿತ್ತು. ಬೆಳದಿಂಗಳಿರುಳಲ್ಲಿ ಹರಿವ ತೊರೆ ಬಳಿ ಕುಳಿತು ಎದೆ ತುಂಬ ತುಂಬಿಕೊಂಡದ್ದು ಸಿಗರೇಟಿನ ಹೊಗೆಯು ನಿನ್ನ ನೆನಪು ತಿಳಿಯದಾದೆ. ನನ್ನ ಈ ಗೊಂದಲಗಳಿಗೆ ಉತ್ತರ ಹೇಳಲು
ನೀನಿರಬೇಕಿತ್ತು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಡಿ, ಹಾಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಗೆಳೆಯರೊಂದಿಗೂ ಈ ವಿಡಿಯೋನ ಹಂಚಿಕೊಳ್ಳಿ.